ಪಕ್ಷದಿಂದ ತೀರ್ಮಾನ ತಗೊಂಡಿದ್ದೀವಿ. ಪಕ್ಷದ ಕಾರ್ಯಕರ್ತರ ತೀರ್ಮಾನಕ್ಕೆ ಇವತ್ತು ಅಭ್ಯರ್ಥಿ ಮಾಡಿದ್ದೀವಿ. ಆಯ್ತು ನೋಡೋಣ, ಜನ ತೀರ್ಮಾನ ತಗೋತಾರೆ ಬನ್ನಿ. ಡಾಕ್ಟರ್ ರವೀಂದ್ರ ಅವರು ಒಂದು ಹೇಳಿರುವಂತದ್ದು, ಮಂಡ್ಯದಲ್ಲಿ ಬೇರೆ ಜೆಡಿಎಸ್ ಬೇರೆ ಅಭ್ಯರ್ಥಿನೇ ಸಿಗ್ಲಿಲ್ವಾ ನಿಖಿಲ್ ಕುಮಾರ್. ಈಗ ನೋಡಿ, ಅವರಿಗೆಲ್ಲ ನಾನು ಯಾಕೆ ಉತ್ತರ ಕೊಡ್ಲಿ, ಯಾತಕ್ಕೆ ಉತ್ತರ ಕೊಡ್ಬೇಕು? ಓಟ್ ಹಾಕರು ಹಳ್ಳಿಲವ್ರೆ, ಓಟ್ ಹಾಕೋ ಜನ ಹಳ್ಳಿಲವ್ರೆ. ಅವರೆಲ್ಲ ಹಳ್ಳಿಯಿಂದ ಬಂದು ಮೊನ್ನೆ ಯಾರಿಗೆ ಬೆಂಬಲ ಕೊಡಬೇಕು ಅಂತಕ್ಕಂಥದ್ದಕ್ಕೆ ತೀರ್ಮಾನ ಮಾಡ್ಕೊಂಡವ್ರು ಈಗಾಗಲೇ ಹಳ್ಳಿ ಒಳಗೆ. ಅವ್ರ ಮಾತಿಗೆಲ್ಲ ನಾನು ಯಾಕೆ ಬೆಲೆ ಕೊಡಲಿ? ಅವ್ರೇನು ಹಳ್ಳಿಗೆ ಹೋಗೋರ? ಹಳ್ಳಿ ಜನಗಳ ನಾನು ಒಂದು ನಿಮಿಷ, ಎಲ್ಲರಿಗೂ ಮುಕ್ತವಾದಂಥ ಅವಕಾಶಗಳಿದ್ದಾವೆ. ಯಾರಿಗೆ ಬೇಕಾದರೂ ಬೆಂಬಲ ವ್ಯಕ್ತಪಡಿಸ್ಬೋದು. ಮತದಾರರು ಈಗಾಗಲೇ ತೀರ್ಮಾನ ಮಾಡ್ಕೊಂಡಿದ್ದಾರೆ ಯಾರಿಗೆ ಓಟ್ ಹಾಕಬೇಕು. ಜನ ತೀರ್ಮಾನ ತಗೋತಾರೆ ಬನ್ನಿ. ತಲೆ ಅದು ನನಗೆ ಸಂಬಂಧ ಇಲ್ಲ, ನನಗೆ ಅವೆಲ್ಲ ಸಂಬಂಧ ಇಲ್ಲ. ಯಾವ ಥರ ಹೇಳಿ? ಅಲ್ಲಲ್ಲ, ಯಾವ ಥರ ಆಳ್ತಿ ಅಂತ ದುರುಪಯೋಗ ಎಲ್ಲಿ? ಈಗ ಒಂದು ನಿಮಿಷ, ಅದೆಂಥದ್ದು ಕರೆಂಟ್ ಕಟ್ಟದಲ್ವೇ? ವಿದ್ಯುತ್ ಶಕ್ತಿಯನ್ನು ಅವ್ರ ನಾಮಪತ್ರ ಸಲ್ಲಿಸ್ತಕ್ಕಂಥ ದಿವಸ ಎಲ್ಲೋ ವಿದ್ಯುತ್ ಶಕ್ತಿ ಕಡಿತ ಮಾಡಿಬಿಟ್ರು ಅಂತ ಹೇಳ್ಕೊಂಡ್ರಲ್ವೇ? ನಾನೀಗಾಗಲೇ ಹೇಳಿದ್ದೇನೆ, ನಾನು ಅಧಿಕಾರಿಗಳಿಗೆ ಏನರಪ್ಪ ಅಂತ ಕೇಳಿದಾಗ ಒಂದು ಕಡೆ ಟ್ರಾನ್ಸ್ಫಾರ್ಮರ್ ಸುಟ್ಟಿದ್ದರಿಂದ ಟ್ರಾನ್ಸ್ಫಾರ್ಮರ್ ಬದಲಾವಣೆ ಮಾಡ್ತಕ್ಕಂಥದ್ದಕ್ಕೆ 1 ಗಂಟೆ ನಿಲುಗಡೆ ಆಗಿದ್ದು ನಿಜ ಅಂತ ಹೇಳಿದ್ದಾರೆ. ನನಗೆ ಕೊಟ್ಟಂಥ ಮಾಹಿತಿ, ಟ್ರಾನ್ಸ್ಫಾರ್ಮರ್ ಕೆಟ್ಟೋದಾಗ ಕರೆಂಟ್ ಎಲ್ಲಿಂದ ಕೊಡ್ತಾರೆ? ಟ್ರಾನ್ಸ್ಫಾರ್ಮರ್ ಹೊಸ್ದಾಗಿ ಹಾಕ್ಲೇಬೇಕಲ್ವೇ? ನಂತರ ಅದೇನೋ ಒಂದೇ ನಿಮಿಷ ನನಗೆ ಅದು ಸಂಬಂಧ ಇಲ್ಲದೆ ಇರತಕ್ಕಂಥದ್ದು. ಒಬ್ಬ ದೇಶದ ಪ್ರಧಾನಮಂತ್ರಿ ಯಾವುದಾದ್ರೂ ಕಾರ್ಯಕ್ರಮಕ್ಕೆ ಹೋಗಬೇಕಾದ್ರೆ, ರಾಜ್ಯದ ಒಬ್ಬ ಮುಖ್ಯಮಂತ್ರಿ ಯಾವುದಾದ್ರೂ ಒಂದು ಕಾರ್ಯಕ್ರಮಕ್ಕೆ ಹೋಗಬೇಕಾದ್ರೆ, ಚುನಾವಣೆ ಸಂದರ್ಭದಲ್ಲಿ ಅಷ್ಟೇ ಅಲ್ಲ, ಪ್ರತಿಯೊಂದು ಸಭೆಗಳಿಗೆ ಮುಖ್ಯಮಂತ್ರಿಗಳಾಗಲಿ ಪ್ರಧಾನಮಂತ್ರಿಗಳಾಗಲಿ ಹೋಗ್ತಕ್ಕಂಥ ಸನ್ನಿವೇಶದಲ್ಲಿ ಪೊಲೀಸ್ ಅಧಿಕಾರಿಗಳು ಸೆಕ್ಯೂರಿಟಿ ಪರ್ಪಸ್ಸಿಂದ ಮತ್ತು ಹಲವಾರು ಅವರ ಒಂದು ನೀತಿ ನಿಯಮಾವಳಿಗಳನ್ನು ಇಟ್ಕೊಂಡಿದ್ದಾರೆ, ಗೈಡ್ಲೈನ್ಸು ಸರ್ಕಾರದಲ್ಲಿ. ಅದು ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ, ಇಲಾಖೆಗಳಿಗೆ ಸೂಚನೆ ಕೊಡ್ತಕ್ಕಂಥದ್ದು, ಮಾಹಿತಿ ಕೊಡ್ತಕ್ಕಂಥದ್ದು ಅವರು ಈ ಸರ್ಕಾರದ ಆಡಳಿತದಲ್ಲಿ ನಡೆಸ್ಕೊಂಬಂದಿರತಕ್ಕಂಥ ವಿಧಾನಗಳು. ಅದು ಗೊತ್ತಿಲ್ಲದೆ ಇದ್ರೆ ಯಾರ ಥರ ತಿಳ್ಕೊಳ್ಳೋದು ಒಳ್ಳೆಯದು. ಮಂಡ್ಯ ಜಿಲ್ಲೆಯ ಪೊಲೀಸರ ಗೌಪ್ಯ ಸಭೆ ನಡೆಸಿದ್ದೀರಾ ಅಂತ? ಎಲ್ಲಿ? ನಾನು ನಿನ್ನೆ ಪಳನಿಯಲ್ಲಿದ್ದನಲ್ಲ. ನಾನು ಪಳನಿಯಲ್ಲಿ ತಮಿಳುನಾಡಿನ ಪಳನಿಯ ದೇವಸ್ಥಾನದಲ್ಲಿ ರಾತ್ರಿ 11 ಗಂಟೆವರೆಗೆ ಪೂಜಾ ಕಾರ್ಯದಲ್ಲಿದ್ದೆ. ದೇವ್ರಿಗೆ ಕೈ ಮುಕ್ಕೊಂಡು ಕೂತಿದ್ದೆ. ಅಲ್ಲಿ ಬಂದಿದ್ದೆ ರಾತ್ರಿ 2 ಗಂಟೆ ರಾತ್ರಿನಲ್ಲಿ ಬೆಂಗಳೂರಿಗೆ. ನಾನು ಯಾವ ಗುಪ್ತ ಸಭೆ ಮಾಡಿ, ನಾನು ಯಾವ ಇನ್ನೆಷ್ಟು ಹೇಳಬೇಕು? ನನಗೆ ಗೊತ್ತಿಲ್ಲ, ಅದೇ ನನಗೆ ಗೊತ್ತಿಲ್ಲದೆ ನನಗೆ ಗೊತ್ತಿಲ್ಲದೆ ಇರೋ ವಿಷಯ ಇದ್ರೆ ಯಾಕೆ. ಥ್ಯಾಂಕ್ ಯು.